ಹಲೋ ಎವ್ರಿವನ್. ಇವತ್ತೊಂದು ರ್ಯಾಂಡಮ್ ವ್ಲಾಗ್, ಒಂದು ಫುಡ್ಡಿನ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಹೆಂಗೂ ನಾನು ಅಡುಗೆ ಮಾಡ್ತಾಯಿದ್ದೆ, ಅಮ್ಮಂಗೆ ಹುಷಾರಿರಲಿಲ್ಲ. ಸೊ ಅಡುಗೆ ಮಾಡೋಣ ಅಂದ್ಬಿಟ್ಟು ಏನು ಮಾಡೋದು ಅಂತ ನೋಡಿದೆ. ಬೆಂಡೆಕಾಯಿ ಇತ್ತು. ಸೊ ಬೆಂಡೆಕಾಯಲ್ಲಿ ಏನು ಮಾಡೋದು ಅಂತ ನೋಡಿದ್ರೆ ಒಂದು ಹುಳಿ ಮಾಡೋಣ ಅಂತ ಅಂದ್ಕೊಂಡೆ. ನೋಡೋದು ಏನಾಗುತ್ತೋ ಅಂತ. ಫಸ್ಟು ಬೇಳೆನೆಲ್ಲ ತೊಳ್ಕೊಂಡು, ಅದರಲ್ಲಿ ಏನಿತ್ತು ಅಂದರೆ ಬೇಳೆನ ತೊಳ್ಕೊಂಡು ನೀರು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ರೆ 10 ಮಿನಿಟ್ಸು. ಸೊ ಚೆನ್ನಾಗಿ ಕುಕ್ ಆಗುತ್ತೆ ಅಂತ ಸರಿ ಅಂತ ಬೇಳೆನ ಒಂದು 3 ಟೈಮ್ಸ್ ತೊಳ್ಕೊಂಡು ನೀರಲ್ಲಿ ಅದು ಡಿಪ್ ಆಗೋಷ್ಟು ಇರಬೇಕು ಅಂತ ಅಂದ್ಕೊಂಡು ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೆನೆಸಿದ್ರೆ ಆವಾಗ ಬೇಗ ಕುಕ್ ಆಗುತ್ತೆ, ನಾವು ಬೇಗ ಅಡುಗೆ ಮಾಡ್ಬೋದು ಅಂತ ಹೇಳಿ ಬೇಳೆಗೆಲ್ಲ ನೀರು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸರಿ ಅಂತ ಅದನ್ನು ಒಂದು ಕುಕ್ಕರಲ್ಲೇ ಮಾಡಿದ್ದು, ಕುಕ್ಕರಲ್ಲೇ ನೆನೆಸಿಡ್ತೀನಿ ಒಂದು 10 ಮಿನಿಟ್ಸ್ ತನಕ ಅಷ್ಟೇ, ಜಾಸ್ತಿ ಹೊತ್ತಿಲ್ಲ. ಅದಾದಮೇಲೆ ಈ ಏನೇನು ಇದಕ್ಕೆ ಬೇಕಾಗುತ್ತೆ ಅಂತೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ನೋಡಿದೆ. ಮೇಯ್ನಾಗಿ ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆ ಹಾಕೋಕ್ಕೆ, ಆ್ಯಂಡ್ 1 ಟೊಮ್ಯಾಟೊ ಬೇಕು ಮತ್ತು ಬೆಂಡೆಕಾಯಿ. ಇದಿಷ್ಟನ್ನು ಬಿಡ್ಸೋಣ ಅಂತ ಹೋದೆ. ಕೊತ್ತಂಬರಿ ಅಷ್ಟು ಇರಲಿಲ್ಲ, ಎಲ್ಲ ಆಲ್ಮೋಸ್ಟ್ ಹಾಳಾಗಿತ್ತು. ಅದು ಹೇಳ್ತಾರಲ್ಲ, ಒಂದು ಹಾಳಾದರೆ ಎಲ್ಲ ಹಾಳಾಗಿರುತ್ತೆ ಅಂತ, ಆ ಥರ ತುಂಬ ಹಾಳಾಗಿತ್ತು. ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಸಾರ್ಟ್ ಔಟ್ ಮಾಡಿ ಚೆನ್ನಾಗಿರೋದನ್ನು ತೊಗೊಂಡೆ. ಇದಿಷ್ಟನ್ನು ಚಾಪ್ ಮಾಡೋಣ ಅಂತ ಹೇಳಿ ಸರಿ ಫಸ್ಟ್ ಆ್ಯಂಡ್ ಮೇಯ್ನಾಗಿ ಹುಣಸೆ ಹಣ್ಣನ್ನು ಇಡಬೇಕು. ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದ್ರಲ್ಲಿ ಇನ್ನೊಂದು ಏನು ಮಾಡ್ತಾರೆ, ಬೆಂಡೆಕಾಯಿನ ಹುಣಸೆ ಹಣ್ಣಿನ ನೀರಲ್ಲೂ ಕುದಿಸ್ತಾರೆ. ಅದು ಒಂಥರ ಮಾಡ್ಬೋದು. ನಾವು ಬೆಂಡೆಕಾಯಿನ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದೆ. ಬಿಕಾಸ್ ಇದು ನಂಗೆ ಗೊತ್ತಿಲ್ಲ ಆಗ್ತಾರೋ ಇಲ್ಲೋ ಅಂತ. ಸಾರಿಗೆ ಯೂಶ್ವಲಿ ಹುಣಸೆ ಹಣ್ಣನ್ನು ಹಾಕ್ತಾರೆ, ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಅದನ್ನು ಸ್ವಲ್ಪ ನೆನೆಸಿಟ್ಕೊಂಡೆ. 5 to 10 ಮಿನಿಟ್ಸಲ್ಲಿ ಇದು ಆಗುತ್ತೆ ಅಂತ ಸರಿ ಅಂತ ಟೊಮೆಟೊ ಎಲ್ಲ ತೊಗೊಂಡೆ. ನೆಕ್ಸ್ಟ್ ಇದನ್ನೆಲ್ಲ ತೊಳ್ಕೊಬೇಕಲ್ವ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲದನ್ನ ನೀಟಾಗಿ ತೊಳ್ಕೊಂಡೆ. ಇತ್ತೀಚೆಗಂತೂ ತುಂಬ ಮಣ್ಣಿರುತ್ತೆ. ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನಾನು ಒಂದು ಸ್ಟಾರ್ಟಿಂಗ್ ಒಂದು 3-4 ಅಂತ ಇಟ್ಕೊಂಡೆ. ಆಮೇಲೆ ಖಾರ ಹಾಕ್ಬಿಟ್ಟೆ, ನಮ್ಮ ಮನೇಲೆಲ್ಲ ಖಾರ ತಿನ್ನಲ್ಲ ಅಂದ್ಬಿಟ್ಟು ಆಮೇಲೆ ಒಂದು 3-4 2 ಹಾಕಿದೆ ಅಷ್ಟೇ. ಆಮೇಲೆ ಬೆಂಡೆಕಾಯಿ ತೊಳೆಯೋಣ ಅಂತ ನೋಡಿದ್ರೆ ಬೆಂಡೆಕಾಯಲ್ಲಿ ಎಷ್ಟು ಮಣ್ಣಿದೆ ಅಂತೀರ. ತೊಳೆದು ಫುಲ್ ಕ್ಲೀನಾಗಿ ತೊಳೆದು ಅದಾದಮೇಲೆ ಟೊಮ್ಯಾಟೊ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೋಬೇಕು. ನಾನು ಟೊಮ್ಯಾಟೋನ ಬೇಳೆ ಜೊತೆನೇ ಹಾಕಿ ಬೇಯಿಸೋಣ ಅಂತ ಅಂದ್ಕೊಂಡೆ. ಸೊ ದೊಡ್ಡದಾಗೂ ಹೆಚ್ಕೋಬೋದಿತ್ತು, ನನಗೆ ಆಮೇಲೆ ಐಡಿಯಾ ಬರಲಿಲ್ಲ. ಸೊ ಚಿಕ್ಕದಾಗಿ ಹೆಚ್ಕೊಂಡೆ. ಆಮೇಲೆ ಮೆಣಸಿನ್ಕಾಯಿ ನೋಡಿ ಒಂದೇ 2 ಪೀಸಸ್ ತುಂಬ ಆಗಿಬಿಡುತ್ತೆ. ಸೊ ಮೆಣಸಿನ್ಕಾಯಿ ತುಂಬ ಖಾರ ಆಯಿತು ನಮ್ಮ ಮನೆಗೆ ತಂದಿದ್ದು. ಅದಕ್ಕೋಸ್ಕರ ನಾನು 4 ತೊಗೊಂಡಿದ್ರಲ್ಲಿ 1-2 ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡಿದ್ದು. ಅದಾದಮೇಲೆ ಬೆಂಡೆಕಾಯಿ ಹೆಚ್ಕೊಂಡಿದ್ದು ವಿಡಿಯೋ ಮಾಡಿದ್ದೆ, ಬಟ್ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಹೆಚ್ಕೊಂಡಿದ್ದಷ್ಟೇ ತೋರಿಸಿದ್ದು. ನೆಕ್ಸ್ಟು ಬೇಳೆದೆಲ್ಲ ಸೋಸಿಬಿಟ್ಟು ನೀರು ನೆನೆಸಿದ್ದನ್ನು ನಿಜವಾದ ಕುಡಿಯೋ ನೀರನ್ನು ಹಾಕಿ ಅದಕ್ಕೆ ನಾನು ಹೇಳ್ದಲ್ಲ ಟೊಮೆಟೊನ ಹಾಕೋಣ ಅಂತದ್ರಲ್ಲಿ ತೋರಿಸಿದ್ರು. ಬಿಕಾಸ್ ಏನಕ್ಕೆ ಅಂತ ನನಗೂ ಐಡಿಯಾ ಇಲ್ಲ. ಟೊಮೆಟೊ ಮೇ ಬಿ ಹಾಗೇನೂ ಬೇಯಿಸಿದ್ರೆ ಹಾಗೆ ಕಾಣಿಸುತ್ತೆ, ಇದು ಬೇಡ ಅಂತ ಹೇಳಿ. ಆಮೇಲೆ ಅದನ್ನು ಒಲೆ ಹಚ್ಚಿ ಒಂದು 3 to 4 ಅನಿಸುತ್ತೆ ಅಷ್ಟೇ, ಜಾಸ್ತಿ ನಾನು ಕೂಗ್ತಿದ್ದೆ, ಫುಲ್ ಬೆಂದೋಗ್ಬಿಟ್ಟಿತ್ತು. ಅಷ್ಟು ಮಾಡಬಾರ್ದು, 3 to 4 ಸಾಕು. ಆಮೇಲೆ ಇದಕ್ಕೆ ಹುಳಿ ಪುಡಿ ಎಲ್ಲ ಬೇಕಾ, ನಮ್ಮ ಮನೇಲಿ ಆಲ್ರೆಡಿ ರೆಡಿ ಇತ್ತು, ಅಮ್ಮ ಮಾಡಿದ್ರು ಹುಳಿ ಪುಡಿನ. ಅದಕ್ಕೆ ಸ್ವಲ್ಪ ಖಾರ ಇರಲಿ, ಮೆಣಸಿನ್ಕಾಯಿ ಥೋड़ा ಕಮ್ಮಿ ಹಾಕಿದ್ದೆ ಅಂತ ಖಾರದ ಪುಡಿ ಉಪ್ಪು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಎಷ್ಟು ಬೇಕೋ ಅಷ್ಟು ಸದ್ಯಕ್ಕೊಂದು ಸ್ವಲ್ಪ ಹಾಕ್ಕೊಳ್ಳಿ, ಅದು ಬೇಯೋ ತನಕ. ಆಮೇಲೆ ಸ್ವಲ್ಪ ತಿಕ್ಕಾಗಿರಲಿ ಅಂತ, ನಾವು ಹುಳಿ ಅಲ್ವಾ ತಿಕ್ಕಾಗಿ ಬರಲಿ ಅಂತ ಕೊಬ್ಬರಿ ಹಾಕ್ಕೊಂಡು ಈ ನಾವೇನು ತೊಗೊಂಡಿರ್ತೀವಿ ಅಲ್ವಾ ಖಾರದ ಪುಡಿ, ಹುಳಿ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಇದಕ್ಕೆ ನಾನು ಕಾಯ್ತಾ ಇದ್ದೆ ವಿಸಿಲ್ ಹೊಡೀಲಿ ಅಂತ. ಬಿಕಾಸ್ ಸ್ವಲ್ಪ ಟೊಮ್ಯಾಟೊನೂ ಹಾಕ್ಕೊಂಡ್ರೆ ತಿಕ್ಕಾಗಿ ಬರುತ್ತೆ ಅಂತ. ಆಮೇಲೆ ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಸೊ ನಾನು ಕಾಯ್ಕೊಂಡು ಕೂತ್ರೆ ಆಗಲ್ಲ, ವಿಸಿಲ್ ತೆಗೆಯೋಕ್ಕೆ ತುಂಬ ಟೈಮ್ ಬೇಕಲ್ಲ ಅದಕ್ಕೋಸ್ಕರ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಬೇಡ ಅಂದ್ಬಿಟ್ಟು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಬೆಂಡೆಕಾಯಿನ ಹಾಕ್ಕೊಂಡು ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಸ್ವಲ್ಪ ಟೈಮ್ ತೊಗೊಳತ್ತೆ. ಅಷ್ಟರಲ್ಲಿ ವಿಸಿಲ್ ಹೊಡೀತು. ಬೇಳೆದೆಲ್ಲ ಹೊಡೆದು ನೋಡಿದ್ರೆ ಬೇಳೆಗಿಟ್ಟು ನೀರು ಜಾಸ್ತಿ ಆಗಿ ಕೆಳಗಡೆ ಎಲ್ಲ ಆಗಿ ಇಡೀ ಒಲೆ ಎಲ್ಲ ಆಗಿ ಅದೊಂದು ಎಕ್ಸ್ಟ್ರಾ ಕೆಲಸ ಆಯಿತು. ನೋಡಿದ್ರೆ ಅಷ್ಟು ನೀರು ಇಡಬಾರ್ದು, ಬಿಕಾಸ್ ಅದು ಎಷ್ಟು ಬೇಕಷ್ಟೇ ಇಡಬೇಕು. ನಾನು ತುಂಬ ಇಟ್ಟಿದ್ದೆ ನೀರು, ಫುಲ್ ಬೇಳೆನೂ ಬೆಂದೋಗಿತ್ತು, ಆಚೆ ಎಲ್ಲ ಬಂದಿತ್ತು. ಅದನ್ನೆಲ್ಲ ಒರೆಸ್ದೆ. ಇದೆಲ್ಲ ಒರೆಸಿ ನೋಡಿದ್ರೆ ಹಾಲು ಬಂದಿತ್ತು. ಸರಿ ಅಂತ ಹೇಳಿ ಹಾಲು ಕಾಯಿಸೋಣ ಅಂತ ಹೇಳಿಬಿಟ್ಟು ನಾವಿದು ನಂದಿನಿ ಮಿಲ್ಕಿಗೆ ಹಸುವಿನ ಹಾಲು ತರಿಸ್ತೀವಿ, ಅದನ್ನೇ ಹಾಕಿ ಒಟ್ಟಿಗೆ ಉಗ್ಸಿದ್ದು. ಅದಾದಮೇಲೆ ಇದಕ್ಕೆ ನಾನು ತೊಗೊಂಡಿದ್ದು ಕರಿಬೇವು ಎಲ್ಲ ಹಾಕ್ಕೊಂಡೆ. ಕರಿಬೇವು, ಮೆಣಸಿನ್ಕಾಯಿ ಮರ್ತೋಗಿದ್ದು ಹಾಕೋದು. ಸೊ ಮೆಣಸಿನ್ಕಾಯಿನೂ ಹಾಕ್ಕೊಂಡೆ. ಅದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿದ್ರೆ ಖಾರ ಬಿಟ್ಕೊಳತ್ತೆ. ಸೊ ಬೆಂಡೆಕಾಯಿಗೂ ಒಂದು ಸ್ವಲ್ಪ ಖಾರ ಇರುತ್ತೆ ಅಂತ ಅಂದ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ವಿ. ಇದಕ್ಕೆ ಫ್ರೈ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಸೊ ಬೇಗ ಮಾಡಿಕೊಂಡ್ರೆ ಚೆನ್ನಾಗಾದರೆ ಫ್ರೈ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ ತುಂಬ ಬೆಂದೋಗಿತ್ತು, ಏನೂ ಕಾಣ್ತಿಲ್ಲ. ಟೊಮೆಟೊ ಅಂತೂ ಎಲ್ಲ ಸಪ್ರೇಟ್ ಆಗಿತ್ತು. ಹುಡುಕಿ ಒಂದು 4 ಟೊಮೆಟೊ ಹಾಕಿದೆ. ನಾನು ಅವಾಗೆ ಗೊತ್ತಿದ್ರೆ ಒಂದು 1/2 ಟೊಮೆಟೊ ಕಟ್ ಮಾಡಿ ಹಾಕಿದರೆ ಸಾಕಿತ್ತು, ಇಷ್ಟು ಪೀಸಸ್ ಮಾಡೋದೇ ಬೇಡ ಆಗಿತ್ತು.
ಅದಕ್ಕೆ ಇರಲಿ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸರಿ ಇರೋದಷ್ಟು ಹಾಕಿ ಚೆನ್ನಾಗಿ ರುಬ್ಕೊಂಡೆ. ತುಂಬ ನೈಸಾಗಿ ರುಬ್ಬಬೇಕು, ಬಿಕಾಸ್ ಇದು ತರಿ ತರಿ ಇರಬಾರ್ದಲ್ವ. ಅದಕ್ಕೆ ಇದು ರುಬ್ಬೋಷ್ಟೊತ್ತಿಗೆ ಈ ಕಡೆ ಹಾಲೆಲ್ಲ ಉಕ್ತು. ಹಾಲು ಉಕ್ಕಿದ್ದನ್ನೆಲ್ಲ ಆಫ್ ಮಾಡಿ ನೆಕ್ಸ್ಟು ಮತ್ತೆ ರುಬ್ಬೋದನ್ನು ಕಂಟಿನ್ಯೂ ಮಾಡಿದೆ. ಚೆನ್ನಾಗಿ ರುಬ್ಬಿ ಫುಲ್ ನೈಸ್ ಮಾಡಬೇಕು, ಅಷ್ಟು ರುಬ್ಬಿದ್ದು. ನೋಡ್ಬೋದು ನೀವೇ ಇಲ್ಲಿ ತುಂಬ ನೈಸಾಗಿದೆ ರುಬ್ಬಿದ್ದು. ಆ್ಯಂಡ್ ಒಳ್ಳೆ ಕಲರ್ ಬಂದಿದೆ. ಒಣಮೆಣ್ಸು ಹಾಕಿಲ್ಲ, ಬಿಕಾಸ್ ಅದು ಹುಳಿ ಪುಡಿಯೆಲ್ಲ ಇತ್ತು ಅದಕ್ಕೆ. ಆಮೇಲೆ ಇದೆಲ್ಲ ತೆಗೆದು ನಾವು ನೆಕ್ಸ್ಟ್ ಹುಳಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಸ್ಟಾರ್ಟ್ ಮಾಡಿ ತುಂಬ ಹೊತ್ತಾಗಿತ್ತು. ಆಮೇಲೆ ಇದಕ್ಕೆ ಫಸ್ಟ್ ನಾನು ಅಂದ್ಕೊಂಡೆ ಸಾರು ಮಾಡೋ ಥರ ಅಂತ ಅಂದ್ಕೊಂಡೆ, ಇಲ್ಲ ಇದು ಬೇರೆ ಅಂತ ಅಂದ್ಕೊಂಡು ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡು ಹಾಕಿದೆ. ಚೆನ್ನಾಗಾಗುತ್ತೆ ಒಗ್ಗರಣೆ ಮಾಡಿ. ಆಮೇಲೆ ಫ್ಲ್ಯಾಶ್ ಆಯಿತು, ಒಗ್ಗರಣೆ ಮಾಡಿದ್ರೆ ಆಮೇಲೆ ಹಿಂಗೆ ಮಾಡೋದು ಅಂತ. ಸೊ ಈಗ ಹಾಕಾಗಿತ್ತು ಅಂತ ಏನೇನು ಬೇಕು ಒಗ್ಗರಣೆಗೆಲ್ಲ ಸ್ಟಾರ್ಟ್ ಮಾಡಿದೆ. ಅದು ತುಂಬ ಆಗಿಬಿಟ್ಟು ಈ ಥರ ಪಾತ್ರೆಯಲ್ಲಿ ಮಾಡಬಾರ್ದು ಒಗ್ಗರಣೆ, ಬಿಕಾಸ್ ಅದು ಒಗ್ಗರಣೆ ತುಂಬ ಹೊಗೆ ಬಂದುಬಿಡ್ತು. ಇನ್ನು ಟೈಮ್ ವೇಸ್ಟ್ ಮಾಡಿದ್ರೆ ಪಾತ್ರೆ ಸುಟ್ಟೋಗುತ್ತೆ ಅಂದ್ಬಿಟ್ಟು ಬೇಳೆ ಹಾಕ್ಕೊಂಡ್ಬಿಟ್ಟೆ. ಫಸ್ಟು ಬೇಳೆ ಮತ್ತು ಬೇಯಿಸಿರೋ ಟೊಮ್ಯಾಟೊ ಅಷ್ಟು ನೀರೆಲ್ಲ ಹಾಕಿದೆ. ಅದಕ್ಕಿನ್ನು ಕುದಿಯೋ ಅಷ್ಟೊತ್ತಿಗೆ ನಾನು ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣನೆಲ್ಲ ಹಾಕ್ಕೊಂಡೆ. ಫುಲ್ ಅದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ನಂಗೆ ಫ್ಲೇವರ್ ಗೊತ್ತಾಯಿತು. ಅದಕ್ಕೆ ಒಂದು ಸ್ವಲ್ಪ ಸ್ವೀಟ್ ಇರಲಿ ಅಂತ ಬೆಲ್ಲ ಹಾಕ್ತೀವಿ. ಬೆಲ್ಲ ಒಂದು ಒಳ್ಳೆ ಬೆಲ್ಲ, ನಾರ್ಮಲ್ ಥರ ಬೆಲ್ಲ ಅಲ್ಲ, ಇದೇನಂತ ನೀರು ಬೆಲ್ಲ ಅಂತಾರಲ್ಲ ಅದು. ಅಷ್ಟೊತ್ತಿಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗೋತ್ತಿಗೆ ಹುಣಸೆ ಹಣ್ಣಿನ ನೀರು ಮಾಡ್ಕೊಂಡ್ವಲ್ಲ, ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡೆ, ಜಾಸ್ತಿ ಹಾಕ್ಕೊಳ್ಳಿಲ್ಲ. ನಾನು ಮಾಡ್ತಿದ್ದು 4 ಜನಕ್ಕಷ್ಟೇ. ಹುಳಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಹುಳಿ ಸಾರು ಥರ ಇರೋ ಹುಳಿ ಆಯಿತು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡೆ. ಆಮೇಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಬಿಟ್ಟೆ. ಆಮೇಲೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಒಂದೇನೋ ಬದನೆಕಾಯಿ ಇತ್ತು ನಮ್ಮ ಮನೇಲಿ. ಸೊ ಅದರಿಂದ ಏನಾದರೂ ಮಾಡೋಣ, ಇದೇನೋ ಸರಿ ಹೋದಂಗಿಲ್ಲ ಅಲ್ವಾ ಹುಳಿ ಅಂದ್ಬಿಟ್ಟು ಅದಕ್ಕೆ ಒಗ್ಗರಣೆ ಎಲ್ಲ ರೆಡಿ ಮಾಡಿಕೊಂಡೆ. ಸಿಂಪಲ್ ರೆಸಿಪಿ ಇದು, ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಪಲ್ಯ ಥರನೋ ಅಥವಾ ಗೊಜ್ಜು ಥರನೋ ಯೂಸ್ ಮಾಡ್ಬೋದು. ಒಗ್ಗರಣೆಗೆ ಬೇಕಾಗಿದ್ದೆಲ್ಲ ಹಾಕ್ಕೊಂಡೆ. ತುಂಬ ಚೆನ್ನಾಗಿ ಒಗ್ಗರಣೆ ಕೊಡಬೇಕು ಇದಕ್ಕೆ. ಆಮೇಲೆ ಬೆಳ್ಳುಳ್ಳಿ ಮೇಯ್ನಾಗಿ ಬೇಕಿದ್ದಕ್ಕೆ. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಬೇಕಾಗಿರೋ ಖಾರದ ಪುಡಿ ಆಗಿರ್ಬೋದು, ಗರಂ ಮಸಾಲೆಸ್ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಿದ್ದೆ. ಅಷ್ಟರಲ್ಲಿ ನೋಡಿದ್ರೆ ಬೆಳ್ಳುಳ್ಳಿ ತುಂಬ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ವೆಯ್ಟ್ ಮಾಡಿದ್ರೆ ಇದು ಸುಟ್ಟೋಗುತ್ತೆ ಅಂದು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಅಂತ ಹೇಳಿಬಿಟ್ಟು ಈರುಳ್ಳಿ ಸ್ವಲ್ಪ ಹಾಕ್ಕೊಂಡೆ. ಮಿಕ್ಕಿದ ಈರುಳ್ಳಿನ ಈ ಗೊಜ್ಜು ರೆಡಿ ಆದಮೇಲೆ ಮೇಲ್ಗಡೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಜೊತೆಗೆ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕಷ್ಟು ಮೆಣಸಿನ್ಕಾಯಿ, ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ಕೋಬೋದು. ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ನಾನು ಟೊಮೆಟೊನೂ ಹಾಕ್ಕೊಂಡ್ಬಿಟ್ಟೆ, ಬಿಕಾಸ್ ಅಷ್ಟು ಟೈಮ್ ಇರಲಿಲ್ಲ ನನ್ನ ಹತ್ರ. ಸರಿ, ಸೊ ಫ್ರೈ ಆಗಿದ ತಕ್ಷಣ ಬದನೆಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ನೆನೆಸಿದ್ದೆ. ಅದು ಒಂಥರ ಕೈ ಇರೋದೆಲ್ಲ ಬಿಡುತ್ತೆ ಅಂತ ಹೇಳಿ. ನಾಟ್ ಶೋರ್ ಅದಕ್ಕೆ ಏನಕ್ಕೆ ನೆನೆಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಕಲರ್ ನೋಡಿ ನೀರು ಕಲರೆಲ್ಲ ಚೇಂಜ್ ಆಗಿದೆ. ಇದೆಲ್ಲ ಕೈಯೆಲ್ಲ ಬಿಟ್ಟಿರುತ್ತೆ ಅಂತ. ಚಿಕ್ಕದಾಗಿ ಹೆಚ್ಕೊಂಡಿರೋ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತಷ್ಟೇ ಫ್ರೈ ಮಾಡೋದು. ಫ್ರೈ ಮಾಡಿದ್ಮೇಲೆ ಇದಕ್ಕೊಂಚೂರು ಉಪ್ಪು ಹಾಕ್ಕೋಬೇಕು, ಬಿಕಾಸ್ ಟೇಸ್ಟ್ ಬರಬೇಕು. ನೆಕ್ಸ್ಟ್ ಇದೆ ಮಸಾಲೆಗೆ ನಿಮಗೆ ಉಪ್ಪು ಅರಿಶಿಣ ಬಾಕಿ ಇತ್ತು ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು, ಅದನ್ನೆಲ್ಲ ಹಾಕಿ ಇನ್ನೂ ಎಕ್ಸ್ಟ್ರಾ ಬೇಕಿದ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಖಾರ ಇರಲಿ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡು ಪೆಪ್ಪರ್ ಪೌಡರ್ನ ಹಾಕ್ಕೊಂಡೆ. ಜೊತೆಗೆ ಆ್ಯಸ್ ಯೂಶ್ವಲ್ ಬೆಲ್ಲ ಹಾಕ್ಕೊಡ್ತೀನಿ, ಯಾವುದಕ್ಕೋ ಸೇಫ್ಟಿ ಪರ್ಪಸ್ ನಮ್ಮಲ್ಲಿ ಖಾರ ತಿನ್ನಲ್ಲ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕುದಿಸ್ಬೇಕು, ಬಿಕಾಸ್ ಬದನೆಕಾಯಿ ಬೇಯಬೇಕು. ಅದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು. ಸೊ ಈ ಥರ ಒಂದು ಗೊಜ್ಜು ರೆಡಿ ಆಯಿತು. ದೆನ್ ಈ ಥರ ಹುಳಿ. ಥ್ಯಾಂಕ್ ಯು.